ವಿನಯ್ ನನ್ನ ಹೆಸರನ್ನ ಯಾಕೆ ಉಲ್ಲೇಖ ಮಾಡಿದ್ದಾರೆ ಗೊತ್ತಿಲ್ಲ. ವಿನಯ್ ಸೇರಿ ಮೂವರ ಮೇಲೆ ದೂರು ಕೊಟ್ಟಿದ್ದೆ ಅಷ್ಟೇ ಅಂತ ಮಾತನಾಡಿದ್ದಾರೆ. ಉನ್ನತ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಲ್ಲರೆ ಅಂಗಡಿ, ಪೆಟ್ಟಿ ಅಂಗಡಿ, ಗಿರಣಿಯಲ್ಲಿ ಅಕ್ರಮ ಮದ್ಯ ಮಾರಾಟ. ರಾಶಿ ರಾಶಿ ಖಾಲಿ ಮದ್ಯದ ಪಾಕೆಟ್ ಕಂಡು ಅಧಿಕಾರಿಗಳೇ ದಂಗಾಗಿದ್ದ. ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿ ಯಶವಂತ್ ಕಣ್ಣು ಕಳೆದುಕೊಂಡಂತಹ ನತದೃಷ್ಟ ಬಾಲಕ. ಕಾರಣ ಶಿಕ್ಷಕಿ ಥಳಿಸಿರೋದು. ನಟರಾಜ್ ಮತ್ತು ಅಂಜಲಿ ಎನ್ನುವಂಥ ದಂಪತಿಯ ಪುತ್ರ. ನಲಿಕಲಿ ಟೀಚರ್ ಸರಸ್ವತಿ ಮೇಲೆ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ವಿವೋ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ್ರೆ ಯಾರು ಕೂಡ ದೂರನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಟೀಚರ್ ದರ್ಪ ತೋರಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಸರ್ಕಾರಿ ಟೀಚರ್ ಕೊಟ್ಟಂತ ಏಟಿಗೆ ಆ ಬಾಲಕ ಕಣ್ಣನ್ನೇ ಕಳೆದುಕೊಂಡಿದ್ದ. ಚಿಂತಾಮಣಿಯ ಯಗವಕೋಟೆ ನಲಿಕಲಿ ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರೋದು. ಒಂದನೇ ತರಗತಿ ವಿದ್ಯಾರ್ಥಿ ಯಶವಂತ್, ಆ ವಿದ್ಯಾರ್ಥಿ ಹೆಸರು, ಕಣ್ಣು ಕಳೆದುಕೊಂಡಂತಹ ಬಾಲಕ. ಕಣ್ಣು ಹೋಗಿದೆ. ಅದಕ್ಕೆ ನಾವು ಓದ್ ಕೇಳಿದಾಗ ಕಣ್ಣು ಬರುತ್ತೆ, ಹಾಸ್ಪಿಟಲ್ ತೋರಿಸ್ತೀವಿ, ಹಂಗೆ ಹೇಳಿದ್ರು. ಮತ್ತೆ ಇವಾಗ ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನ್ನ ನಂತರ ಜಾಸ್ತಿ ಪ್ರೋಸ್ ಮಾಡ್ತಾರೆ, ನಾನು ಹೆಚ್ಚು ಕಡಿಮೆ ಅಂದರೆ ನಿಮ್ಮ ಮೇಲೆ ಕೇಸ್ ಹಿಡಿತೀನಿ, ಹಂಗೆ ಅಂತಾರೆ. ಅದಕ್ಕೆಲ್ಲ ಸಪೋರ್ಟು ಮೈಸ್ಟರ್ಗಳು ಎಲ್ಲ ಹೆಡ್ ಮೈಸ್ಟರ್ ಬಿ ಒ ಮಾಡಿ ಎಲ್ಲರೂ ಅವ್ರಿಗೆ ಸಪೋರ್ಟು. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಮ್ಗೆ ನ್ಯಾಯ ಒಂದನೇ ತರಗತಿ ಓದುತ್ತಾಗ ಆಗಿರೋದು. ಆವತ್ತು ಕಣ್ಣೆಲ್ಲ ಕಂಪ್ಲೀಟ್ ಆಗಿತ್ತು. ಅವರೇ ಡ್ರಾಪ್ಸ್ ಕೊಟ್ಟು, ಮೇಡಮ್ ಎಲ್ಲ ಡ್ರಾಪ್ಸ್ ಕೊಟ್ಟು ನಮ್ಮ ಮನೆ ಪಕ್ಕದಲ್ಲಿ ಅಡುಗೆ ಮಾಡಿ ಹೋದಾಗ ಅವರು ಕರ್ಕೊಂಡು ಬಂದು ಮಲಗಿಸ್ತಾರೆ. ನಾವು ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರ್ದಷ್ಟಿಗೆ ಮಲ್ಕೊಂಡಿರ್ತಾರೆ. ಏನಾಯಿತು, ಈ ಥರ ಆಯಿತು. ಸ್ಕೂಲಲ್ಲಿ ಮೇಡಮ್ ಹೊಡೆದಿದ್ರು, ಸರಸ್ವತಿ ಮೇಡಮು. ಅಲ್ಲ ಕರ್ಕೊಂಡು ಬಂದು ಶಿವಲಕ್ಷ್ಮಮ್ಮ ಬಂದು ಮನೇಲಿ ಮಲಗಿಸಿದ್ದಾರೆ ಅಂತ. ಇವಾಗ ನೋಡಿದ್ರೆ ಕಿನ್ನೆಲ್ಲ ಕೆಂಪಗಾಗಿತ್ತು, ನೀರು ಸೋಲ್ತಾ ಇತ್ತು. ಡ್ರಾಪ್ಸ್ ಕೊಟ್ಟಿದ್ದು 2-3 ದಿನ ಹಾಕು ಸರಿ ಹೋಗತ್ತೆ ಅಂತ ಅವರೇ ಹೇಳಿದ್ರು. ಮತ್ತೆ ನೋಡೋಣ ಅಂತ 2-3 ದಿನ ಬಿಟ್ಟು ಕಣ್ಣೆಲ್ಲ ಕೆಂಪಗಾಗಿತ್ತು, ಸರಿಯಾಗಿತ್ತು ಮೇಡಮ್. ಈ ಥರ ಇತ್ತು, ಮಾಮೂಲಿ ಕಣ್ಣಲ್ಲಿ ಇತ್ತು. ಮತ್ತೆ ಮೇಡಮ್ ನಮ್ಮ ಹೆಂಡತಿ ಹೋಗಿ, ಮೇಡಮ್ ಈ ಥರ ಹೊಡಿಬಾರ್ದು ಮೇಡಮ್, ಕೈಗೆ ಹೊಡಿ, ಕಣ್ಣಿಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಸಾರಿ ಕೇಳಿ ಅವರು ಬರ್ತಾರೆ. ನಮ್ಮ ಮಾಮೂಲಿ ಈ ಥರ ಎಲ್ಲ 1-2-3 ತಿಂಗಳು ಬಿಟ್ಟು ಮತ್ತೆ ಆಧಾರ್ ಕಾರ್ಡ್ ತೆಗೆಸಕ್ಕೆ ಹೋದಾಗ ಕಣ್ಣು ಪ್ರಾಬ್ಲಮ್ ಇದೆ ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಒಂದನೇ ತರಗತಿ ವಿದ್ಯಾರ್ಥಿಗೆ ಈ ರೀತಿಯಾಗಿ ಹೊಡೆಯುವಂಥ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಮೊದಲಿಗೆ ಬರುತ್ತೆ. ಏನು ಆಕ್ಷನ್ ಆಗಿದೆ ಇಲ್ಲಿವರೆಗೂ ಕೂಡ? ಅರುಣ್, ಮುಖ್ಯವಾಗಿ ಒಂದು ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದಲ್ಲಿ ಒಂದು ನಗರಾಜ್ ಹಾಗೂ ಅಂಕಿತಾ ಅಂತ ಒಂದು ದಂಪತಿಗಳಿಗೆ ಎರಡನೇ ಪುತ್ರ ಏನಿರ್ತಾರೋ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. ಇನ್ನು ಶಾಲೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಗಲಾಟೆ ಮಾಡುತ್ತಿರುವಂತಹ ವಿಚಾರದ ವೇಳೆ ಒಂದು ಟೀಚರ್ ಏನಿರ್ತಾರೋ ಮಕ್ಕಳನ್ನ ಹೆದರಿಸ್ತಾರೆ. ಅಂದ್ರೆ ಸುಮ್ಮನೆ ಇರಿ ಅಂತ ಒಂದು ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಏಕಾಏಕಿ ಒಂದು ಟೀಚರ್ ಕೈಯಲ್ಲಿ ಏನಿರ್ತದೋ ಕೋಲು, ಆ ಕೋಲನ್ನ ಮಕ್ಕಳ ಕೈಗೆ ಅಂದ್ರೆ ಆ ಕಡೆ ಎಸೆದಾಗ ಒಂದು ಕೋಲ್ ಏನಿರ್ತೋ ಕಣ್ಣಿಗೆ ನೇರವಾಗಿ ಚುಚ್ಕೊಳ್ತದೆ. ಈ ಸಂದರ್ಭದಲ್ಲಿ ಏನಂದ್ರೆ ಆ ಕಣ್ಣಿಗೆ ಸುಮಾರು ಗಂಭೀರವಾದಂತಹ ಗಾಯವೂ ಸಹ ಆಗಿರುವಂತಹ ದೃಶ್ಯಗಳು ಪೋಷಕರು ಸಹ ಕಂಡಿರ್ತಾರೆ. ಈ ವಿಚಾರವಾಗಿ ತಾಯಿ ಶಾಲೆ ಬಳಿ ಹೋಗ್ಬಿಟ್ಟು ಈ ಟೀಚರ್ ಏನಿದಾರೋ ಸರಸ್ವತಿ ಎಂಬುವರಿಗೆ ಒಂದು ವಾರ್ನ್ ಸಹ ಮಾಡ್ತಾರೆ. ಈ ರೀತಿಯಾಗಿ ಮಕ್ಕಳನ್ನ ಈತ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಹೊಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಈ ಒಂದು ಟೀಚರ್ ಏನಿದಾರೋ ಆ ಕ್ಷಮೆಯನ್ನ ಕೇಳಿ ಏನಿದೆ ಚಿಕಿತ್ಸೆ ಕೊಡಿಸುವ ಸಲುವಾಗಿ ನಾವು ಸಹ ಒಂದು ಸಹಕಾರಿಯಾಗಿರ್ತೇವೆ ಅಂತ ಟೀಚರ್ ಸಹ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಏನಿದೆಯೋ ಈ ಮಕ್ಕಳು ಸಹ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ರೆ ಇವರು ಒಂದ್ ಕಡೆ ತಗೊಳ್ತಾ ಇಲ್ಲ, ಮತ್ತೊಂದು ಕಡೆ ಈ BO ಕಚೇರಿ ಅಲ್ದಾಡಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆರೋಪಿಸಿ ಇವತ್ತು ಪೋಷಕರು ಏನಿದಾರೋ ಅವ್ರು BO ಕಚೇರಿ ಮೇಲೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.